ಓದುತ್ತಿದ್ದೇನೆ. ನಿಮಗೆ ವರ್ಣಮಾಲೆ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ. ನಿಮಗೆಲ್ಲರಿಗೂ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವಾಗ ನಾನು ಸ್ವರ ವ್ಯಂಜನ ವರ್ಣಮಾಲೆಗಳಲ್ಲಿ 3 ವಿಧಗಳಾಗಿ ಮಾಡಿದ್ದಾರೆ. ಕನ್ನಡದಲ್ಲೂ, ಇಂಗ್ಲಿಷ್ನಲ್ಲೂ, ಹಿಂದಿನಲ್ಲೂ ಒಂದೇ ತರ ವರ್ಣಮಾಲೆ ಇರುತ್ತವೆ. ಕನ್ನಡದಲ್ಲಿ 49 ಅಕ್ಷರಗಳಿವೆ, ಇಂಗ್ಲಿಷ್ನಲ್ಲಿ 26 ಅಕ್ಷರಗಳಿವೆ, ಹಿಂದಿಯಲ್ಲಿ 50 ಅಕ್ಷರಗಳಿವೆ. ವರ್ಣಮಾಲೆಯಲ್ಲಿ ಹಿಂದಿ ವರ್ಣಮಾಲೆಯಲ್ಲಿ 3 ಭಾಗಗಳಾಗಿ ಮಾಡಿದ್ದಾರೆ: ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು. ನಾನು ಈಗ ಸ್ವರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನಾನು ಒಮ್ಮೆ ಸ್ವರಗಳನ್ನು ಬರೆದು ತೋರಿಸುತ್ತೇನೆ. ಆ ಆ ಇ ಈ ಈ ಈ ಈ ಉ ಉ ಉ ರು ಎ ಐ ಓ ಔ ಅಂ ಅಹ. ಸ್ವರಾಕ್ಷರಗಳು 13 ಸ್ವರಾಕ್ಷರಗಳಿದ್ದಾವೆ. 11 ಸ್ವರಾಕ್ಷರಗಳು, 2 ಯೋಗವಾಹಗಳಿದ್ದಾವೆ. ಎರಡು ಯೋಗವಾಹಗಳಿವೆ. ಈ ಸ್ವರಾಕ್ಷರಗಳು ಹೇಗಿವೆ ಅಂತ ನೀವು ನೋಡ್ಕೊಂಡಿದ್ದೀರಲ್ಲ, ನಾನಿವಾಗ ಅಳಿಸ್ತೀನಿ. ನೀವೆಲ್ಲರೂ ಒಂದ್ಸತಿ ಸ್ವರಾಕ್ಷರಗಳು ಹೇಳಿರಿ. ಆ ಆ ಆ ಆ ಇ ಈ ಈ ಈ ಉ ಉ ಉ ರು ರು ಎ ಎ ಐ ಐ ಓ ಓ ಔ ಅಂ ಅಹ. 13 ಸ್ವರಾಕ್ಷರಗಳಿದ್ದಾವೆ. ನೀವೆಲ್ಲರೂ ಇದನ್ನ ಸ್ವರಾಕ್ಷರಗಳನ್ನು ಬರೀತಿರ್ತಾನೆ. ನಾನು ಅಳಿಸ್ತೀನಿ. ಒಂದು ಅಕ್ಷರ ಬರೆದು ಒಂದು ಜಾಗ ಬಿಡ್ತೀನಿ. ನೀವು ಖಾಲಿ ಜಾಗವನ್ನು ಗುರುತಿಸಬೇಕು. ನಾನು ಖಾಲಿ ಜಾಗವನ್ನ ಹೇಳ್ತೀನಿ, ಕೇಳಿಸ್ಕೊಂಡಿರಿ. ನೀವೆಲ್ಲ ರಿಪೀಟ್ ಮಾಡಿ ನಾನು ಹೇಳೋದನ್ನ. ಆ ಆ ಆ ಆ ಇ ಈ ಈ ಈ ಉ ಉ ಉ ಉ ರು ರು ಎ ಎ ಐ ಐ ಓ ಓ ಔ ಔ ಅಂ ಅಹ. ಗೊತ್ತಾಯ್ತಾನೆ ಇವಾಗ? ನಾನು ಕರೆಯೋದು ಬಂತು, ಬರಿಬೇಕು ಬೋರ್ಡಿನ ಮೇಲೆ. ಒಂದಾಕ್ಷಿ ಯಾವ
ಅಕ್ಷರ ಬರುತ್ತೆ? ಎದುರ್ಕೊಂಬೇಡ. ಭವ್ಯ ಯಾವ ಅಕ್ಷರ ಬರುತ್ತೆ? ಹೌದು. ಮಣಿಕಂಠ ಹಾವು. ಇಲ್ಲಿ ಯಾವ ಅಕ್ಷರ ಬರುತ್ತೆ? ಅಮ್ಮ ಆದ್ಮೇಲೆ ವಿಸ್ಮಯ. ಜನ ಬಂದು ಒಂದ್ಸತಿ ಓದ್ತೀರಾ? ಎಲ್ಲರಿಗೂ ಜೋರಾಗಿ ಹೇಳ್ಕೊಡ್ಬೇಕು. ವಿಸ್ಮಯ ಹೇಳ್ಕೊಡ್ತಾಳೆ, ಎಲ್ಲರೂ ಜೋರಾಗಿ ಹೇಳಿ. ಆ ಇನ್ನೊಂದ್ಸತಿ ನಾನು ಹೇಳ್ಕೊಡ್ತೀನಿ, ಹೇಳ್ಬೇಕು. ಇವಾಗ ಗೊತ್ತಾಯ್ತಲ್ಲ ಸ್ವರಾಕ್ಷರಗಳು ಹೇಗಿದ್ದಾವೆ ಅಂತ? ಸ್ವರಾಕ್ಷರಗಳ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರಾ? ಹಾಗಾದ್ರೆ ವ್ಯಂಜನಗಳಿಗೆ ಹೋಗ್ಬೋದಾ? ವ್ಯಂಜನಗಳನ್ನು ನನ್ನ ಗೆಳತಿ ಬಂದು ಹೇಳ್ಕೊಡ್ತಾಳೆ. ನನ್ನ ಹೆಸರು ಚೈತ್ರ KR. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಮ್ಮ ಗೆಳತಿ ನಿಮಗೆ ಸ್ವರಗಳ ಬಗ್ಗೆ ತಿಳಿಸಿಕೊಡ್ತಾಳೆ. ಹಂಗೆ ನಾನು ನಿಮಗೆ ವ್ಯಂಜನಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ವ್ಯಂಜನಗಳಂದ್ರೆ ನಿಮಗೆ ಗೊತ್ತಲ್ಲ? ವ್ಯಂಜನಗಳು ಎಷ್ಟಿದಾವೆ? ಮತ್ತೆ ಕನ್ನಡ ಅಕ್ಷರಗಳಲ್ಲಿ ವ್ಯಂಜನಗಳು 34 ಇವೆ, ಆದ್ರೆ ಹಿಂದಿಲಿ ಮಾತ್ರ 33 ಇವೆ. ಯಾಕೆ ಅಂದ್ರೆ ಕನ್ನಡದಲ್ಲಿ ಲಾ ಅನ್ನೋ ಅಕ್ಷರ ಬರುತ್ತೆ ಲಾಸ್ಟ್ ಅಲ್ಲಿ, ಆದ್ರೆ ಹಿಂದಿಲಿ ಮಾತ್ರ ಲಾ ಅನ್ನೋ ಅಕ್ಷರ ಬರೋದಿಲ್ಲ. ಇವಾಗ ಬರಿತೀನಿ, ಅದನ್ನ ನೋಡಿ. ವ್ಯಂಜನಾಕ್ಷರ ಒಂದೇ ಕೇಳ್ಕೊಡ್ತೀನಿ, ಎಲ್ಲರೂ ಹೇಳ್ತೀರಾ?
ಜಾಗನ ಬಿಡ್ತೀನಿ. ಈಗ ನಾನು ಖಾಲಿ ಜಾಗನ ಬಿಡ್ತೀನಿ, ನೀವು ಬಂದು ತುಂಬಬೇಕು. ಈಗ ನಾನು ಈ ವ್ಯಂಜನಾಕ್ಷರಗಳಲ್ಲಿ ಖಾಲಿ ಜಾಗ ಬಿಟ್ಕೊಂಡು ಹೋಗ್ತೀನಿ. ನೀವು ನಾನು ಯಾರು ಕರಿತೀನೋ ಅವ್ರು ಬಂದಿದ್ದೀನ ತುಂಬಬೇಕು. ಇವಾಗ ಹೇಳ್ಕೊಡ್ತೀನಿ ನಿಮಗೆ. ಕ ಕ ಕ ಗ ಗ ಗ ಮ್ಯ ಮ್ಯ ಚ ಛ ಛ ಛ ಜ ಜ ಜ ಜ ಮ್ಯ ಮ್ಯ ಛ ಥ ಥ ಥ ದ ದ ದ ಧ ನ ನ ಗ ಗ ಗ ಧ ದ ದ ದ ದ ನ ನ ಪ ಪ ಪ ba 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 ma ma ya ya la 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 wa wa sha 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 ha ha sha sha tra tra nya nya sha sha. ಈಗ ನಾನು ಖಾಲಿ ಜಾಗ ಬಿಟ್ಟಿದ್ದೀನಲ್ಲ, ಯಾರನ್ನಾದ್ರೂ ನಾನು ಕರೆದ್ರೆ ಅವ್ರು ಬಂದು ನಿಲ್ಲಿಸ್ಬೇಕು. ಸಿಂಚನ ಅವು ಆದ್ರೆ ಯಾವ ಅಕ್ಷರ ಬರಲ್ಲ. ಯಾವ ಅಕ್ಷರ ಅದು? ದಲೆಯಾದ
ಅಕ್ಷರ ಅದು ಸುರೆ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ಸಿಂಚನ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ಮಾನ್ಯ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ತೋರಿಸ್ತೀನಿ ಬನ್ನಿ ಪ್ರಕೃತಿ ಯಾವ ಇಲ್ಲಿ ಯಾವ ಅಕ್ಷರ ಬರುತ್ತೆ ಮಣಿಕಂಠ ಆದ್ಮೇಲೆ ಯಾವ ಅಕ್ಷರ ಅಜಿತ್ ಆದ್ಮೇಲೆ ಯಾವ ಅಕ್ಷರ ಭವ್ಯ ಯಾವ ಅಕ್ಷರ ಅದು ವೆರಿ ಗುಡ್ ವಿಸ್ಮಯ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ ಅಜಿತ್ ಕುಮಾರ್ ರಾವ್ ಮಹೇಶ್ ಮೀರಾವ್ ಯಾವ ಅಕ್ಷರ ಸೋನು ಯಾವ ಅಕ್ಷರ ಮಹೇಶ್ ಯಾವ ಅಕ್ಷರ ಬರುತ್ತೆ ವನಜಾಕ್ಷಿ ಯಾವ ವಾರದಲ್ಲಿ ಯಾವ ಅಕ್ಷರ ಬರುತ್ತೆ ಯಾರದಲ್ಲಿ ಯಾವ ಅಕ್ಷರ ಬರುತ್ತೆ
ಹಾವು ಸಿಂಚನ. ಚಿರಂಜೀವಿ ಹಾವು. ಕಲಾವತಿ. ಕಲಾವತಿ. ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಅಮೃತ. ಯಾವ ಅಕ್ಷರ ಅಂತ? ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಚಂದ್ರಶೇಖರ್. ವ್ಯಂಜನಗಳು ಹೆಂಗಿದಾವೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತಾ? ನಿಮಗೆ ವ್ಯಂಜನಗಳ ಬಗ್ಗೆ ತಿಳಿಸಿಕೊಟ್ಟರು. ವ್ಯಂಜನಗಳಲ್ಲಿ ಎರಡು ಗುಂಪುಗಳಾಗಿ ಮಾಡಿದ್ದಾರೆ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ಕಾಯಿಂದ ಮಾವರಿಗೂ ವರ್ಗೀಯ ವ್ಯಂಜನಗಳು, ಯಾಯಿಂದ ಹಾವರಿಗೂ ಅವರ್ಗೀಯ ವ್ಯಂಜನಗಳು. ನಾವು ವ್ಯಂಜನಗಳ ಬಗ್ಗೆ ತಿಳಿಸಿಕೊಟ್ಟೆವು. ಈಗ ನಾಳೆ ನಾವು ಬಾರ ಕಡೆ ಬಗ್ಗೆ ತಿಳಿಸಿಕೊಡ್ತೇವೆ. ಇಷ್ಟು ಹೇಳೋದಕ್ಕೆ